ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾವೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಯೂಟ್ಯೂಬ್ ಚಾನಲ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಪ್ರತಿದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ಆವಾಗ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡಬಹುದು. ಆದರೆ ಬಟ್ ನಾನು ನಿಮಗೆ ಸರಿಯಾದ ಒಂದು ಫೋಟೋ ಹಾಕ್ತೀನಿ ನೋಡಿ, ತುಂಬ ಸಿಂಪಲ್. ನೀವು ಫೇಸ್ಬುಕ್ನಲ್ಲಿ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ಫೇಸ್ಬುಕ್ನಲ್ಲಿ ನೀವು ಇನ್ನು ಮುಂದೆ ಫೋಟೋ ಅಪ್ಲೋಡ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ನಾನು ನಿಮಗೆ ಮೊದಲು ಮುಟ್ಟು ಸರಿಗೆ ಲೈಕ್ ಪ್ರೂಫ್ ಹಾಕ್ತೀನಿ, ನೀವು ನೋಡ್ಕೊಳ್ಬೋದು. ಇದು ದೊಡ್ಡ ಯೂಟ್ಯೂಬರ್ಸ್ ಆದಂಥ ಮನೋಜ್ ಡೇ ಅವರು, ಹಿಂದಿ ಯೂಟ್ಯೂಬರ್ಸ್, ದೊಡ್ಡ ಯೂಟ್ಯೂಬರ್ಸ್. ಜಸ್ಟ್ ಅವ್ರದ್ದೊಂದು ಸ್ಕ್ರೀನ್ ಶಾಟ್ ಆಗ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಅವ್ರು ವಿಡಿಯೋ ಮೊನ್ನೆ ಮಾಡಿದ್ದಾರೆ, ಅದ್ರ ಬಗ್ಗೆ ನೋಡ್ಕೊಳ್ಬೋದು. ಜಸ್ಟ್ ಏನಿಲ್ಲ, ಕೇವಲ ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ನೋಡ್ಕೊಳ್ಬೋದು. ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಒಂದು ಕಾರ್ ಒಂದು ತೊಗೊಂಡಿದ್ದು, ಆ ಒಂದು ಕಾರಿಗೆ ಎಷ್ಟು $27. ಅಂದರೆ ಜಸ್ಟ್ ಒಂದು ಫೋಟೋಗೆ $27. ವಿಡಿಯೋ ಅಲ್ಲ, ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಅವರೊಂದು ವೈಫ್ ಫೋಟೋ ಹಾಕಿದ್ದಾರೆ, ಅದರದೊಂದು ಫೋಟೋ ಬಂದ್ಬಿಟ್ಟು ಎಷ್ಟು $24. ನೀವು ನೋಡ್ಕೊಳ್ಬೋದು, $24. ಮತ್ತು ಅದ್ರ ಜೊತೆ ಮತ್ತೊಂದವರು ಹೊಸ ಫಾರ್ಚುನರ್ ತೊಗೊಂಡ್ರೆ, ಅದ್ರ ಬಗ್ಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ $21. ಇನ್ನು ಇದೇ ರೀತಿ ನೀವು ನೋಡ್ಬೋದು. ಎಷ್ಟು ಕೇವಲ ಅವರು ಫೋಟೋ ಅಪ್ಲೋಡ್ ಪ್ರತಿ ತಿಂಗಳಿಗೆ ಮಿನಿಮಮ್ ಬಂದ್ಬಿಟ್ಟು $150-250 ಅರ್ನ್ ಮಾಡ್ತಾರೆ. ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು 20,000-30,000 ಕೇವಲ ಫೋಟೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ. ಜಸ್ಟ್ ಏನಲ್ಲ, ನೀವು ಕೂಡ ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅನ್ನೋದು ತುಂಬ ಸಿಂಪಲು. ಫೇಸ್ಬುಕ್ ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಮೊಂದು ಫೇಸ್ಬುಕ್ ಪೇಜು ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಾದ್ರೆ ಅದರದೇ ಕೆಲವೊಂದಷ್ಟು ಪಾಲಿಸಿ ಇದೆ, ಅದರದೇ ಕೆಲವೊಂದಷ್ಟು ಎಲಿಜಿಬಿಲಿಟಿಗಳು ಇದೆ. ಏನಪ್ಪ ಅನ್ಬೇಕಾರೆ, ನಿಮ್ಮೊಂದು ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆಗಬೇಕಾದ್ರೆ 5,000 ಫಾಲೋವರ್ಸು ಮತ್ತು ಅದ್ರ ಜೊತೆಗೆ 60,000 ಮಿನಿಟ್ಸ್ ವ್ಯೂಸ್ ಆಗಬೇಕು. 60 ಡೇಸ್, ಲಾಸ್ಟ್ 60 ಡೇಸಲ್ಲಿ ಇಷ್ಟು ಕಂಪ್ಲೀಟ್ ಆದಾಗ ನಿಮ್ಮೊಂದು ಫೇಸ್ಬುಕ್ ಅಂದರೆ ಫೇಸ್ಬುಕ್ ಪೇಜನ್ನು ಮಾನಿಟೇಷನ್ಗೆ ಎಲಿಜಿಬಲ್ ಆಗುತ್ತೆ. ಆವಾಗ ನೀವು ಮಾನಿಟೇಷನ್ ಅಪೀಲ್ ಮಾಡಿ, ಅಂದರೆ ಮಾನಿಟೇಷನ್ ಆನ್ ಮಾಡ್ಕೊಂಡು ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೆ ಬಟ್ ಇದೆಲ್ಲ ಇಷ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕಾದ್ರೆ ನೀವು ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಫೇಸ್ಬುಕ್ನಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಅಪ್ಲೋಡ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದೆಡೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ವಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲು ನೋಡ್ಬಿಟ್ಟು ನೀವೆಲ್ಲ ನೋಡೋದಿಲ್ಲ, ಯೂಟ್ಯೂಬ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು, ಆದರೆ ಫೇಸ್ಬುಕ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು. ಆದರೆ ಬಟ್ಟು ಈಗೇನು ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾರಲ್ಲ, ಇದೇ ವಿಡಿಯೋ ಫೇಸ್ಬುಕ್ನಲ್ಲಿ ಕೂಡ ಅರ್ನ್ ಮಾಡೋದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಅಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿ ಅದರಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಆದರೆ ಬಟ್ಟು ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಬೇಕಾದ್ರೆ ನಮ್ಮೊಂದು ಫೇಸ್ಬುಕ್ ಪೇಜ್ ಅನ್ನೋದು ಏನಾಗಬೇಕು, ಮಾನಿಟೇಷನ್ ಆಗಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು, ಏನು ಮಾಡೋದು ಎಲ್ಲ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆಗಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೇ ಅದರದಿಂದ ಕೆಲವೊಂದಿಷ್ಟು ಪಾಲಿಸಿ ಇದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು. ಆವಾಗಲೇ ನಾವು ಫೇಸ್ಬುಕ್ ಪೇಜಿನಿಂದ ಫೋಟೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋಕ್ಕಾಗುತ್ತೆ. ನಮ್ಮ ಫೇಸ್ಬುಕ್ ಪೇಜೇ ಮಾನಿಟೇಷನ್ ಅಂದರೆ ನಾವು ಫೇಸ್ಬುಕ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ನಾನು ನಿಮಗೆ ಯಾವ ರೀತಿ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಫೇಸ್ಬುಕ್ನಲ್ಲಿ ಅರ್ನಿಂಗ್ ಮಾಡಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಬೇಕು. ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಆ ವಿಡಿಯೋ ಐಕಾರ್ಡಲ್ಲಿ ಆಗಿರ್ತೀನಿ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನಲ್ಲಿ ಇರುತ್ತೆ. ಆ ಒಂದು ವಿಡಿಯೋ ನೋಡಿ ನೀವು ಫೇಸ್ಬುಕ್ ಪೇಜ್ ಅನ್ನೋದು ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಾನು ನಿಮಗೆ ಆಟೋಮೆಟಿಕ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಳ್ತೀನಿ. ನನಗೆ ಈಗ ಏನೋ ತುಂಬಾ ಸಿಂಪಲ್, ನಾನು ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಅಂತ ಹೇಳ್ತೀನಿ. ಏನೋ ಜಸ್ಟ್ ಈಗ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಯಾವ ರೀತಿ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ ಏನೂ ಇಲ್ಲ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನೂ ಇಲ್ಲ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ನೀವು ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ಫೇಸ್ಬುಕ್ ಅಪ್ಲಿಕೇಶನ್ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬಹುದು. ಅದ್ರ ಜೊತೆ ಫೇಸ್ಬುಕ್ ಕ್ರಿಯೇಟರ್ದೊಂದು ಸ್ಟುಡಿಯೋ ಅಂತ ಬರುತ್ತೆ, ಅಂದರೆ PT ಅಂತ ಬರುತ್ತೆ. ಅದರ ಮೂಲಕ ಕೂಡ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಯಾವ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು, ನಾನು ಕೂಡ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ನಾನು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ತುಂಬ ಸಿಂಪಲ್. ಕ್ರೋಮ್ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಕ್ರೋಮ್ ಯೂಸ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೆಸ್ಟ್. ಅದು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ನೀವು ಕ್ರೋಮ್ ಓಪನ್ ಮಾಡ್ಕೊಂಡು ಕ್ರೋಮಲ್ಲಿ ಬಂದ್ಬಿಟ್ಟು ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಓಪನ್ ಮಾಡ್ಕೊಳ್ಳಿ. ಈಗ ಯೂಟ್ಯೂಬ್ದು ಯಾವ ರೀತಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಓಪನ್ ಮಾಡ್ತಾರೆ, ಅದೇ ರೀತಿ ಕೂಡ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಲಾಗಿನ್ ಆಗಬೇಕು. ಇದರಲ್ಲೇನಿಲ್ಲ, ನಿಮ್ಮ ಫೇಸ್ಬುಕ್ ಅಕೌಂಟ್ ಏನು ಪಾಸ್ವರ್ಡ್ ಇದೆ ಅದನ್ನೇ ಲಾಗಿನ್ ಆದ ತಕ್ಷಣ ಆಟೋಮೆಟಿಕ್ ನಿಮ್ಮ ಪೇಜ್ ಏನಿದೆಲ್ಲ ಫೇಸ್ಬುಕ್ದು ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೇನ್ ಇಂಪಾರ್ಟೆಂಟ್ ಈ ರೀತಿ ಎಂಟರ್ಪೇಜ್ ಓಪನ್ ಆದಾಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂದ್ರೆ, ಈಗ ಸೇಮ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಇದರಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು ನೀವು. ಅದು ಯಾವ ರೀತಿ ತುಂಬಾ ಸಿಂಪಲ್. ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ. ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಏನು ನೀವು ಅದರದೇನು ಪಾಲಿಸಿ ಇದೆಯಲ್ಲ, 5,000 ಮತ್ತು 60,000 ಏನು ಮಿನಿಟ್ಸ್ ಇದೆಯಲ್ಲ, ಇದು ಕಂಪ್ಲೀಟ್ ಆದರೆ ನೀವು ಆಟೋಮೆಟಿಕ್ ಅದರ ನಂತರ ನೀವು ಏನು ಮಾಡ್ಕೋ, ಜಸ್ಟ್ ಫೋಟೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲು. ಇಲ್ಲಿ ಏನೂ ಇಲ್ಲ, ಜಸ್ಟ್ ನಿಮ್ಗೆ ಎಲ್ಲ ಆಪ್ಷನ್ಗಳು ತೋರಿಸ್ತೆ. ಸೇಮ್ ಫೇಸ್ಬುಕ್ ಅಂದರೆ ಯೂಟ್ಯೂಬ್ ಯಾವ ರೀತಿ ಇದೆ ಅದೇ ರೀತಿ ಕೂಡ ಇಲ್ಲಿ ಮಾನಿಟೇಷನ್ ಎಲ್ಲ ಫೀಚರ್ಸ್ ಇದೆ, ನೀವು ನೋಡ್ಕೊಳ್ಬೋದು. ಮಾನಿಟೇಷನ್ ಪಾಲಿಸಿ ಏನಿದೆ ಅದನ್ನು ಕೂಡ ನಿಮಗೆ ಅದನ್ನು ನೀವೆಲ್ಲ ಕೂಡ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೋದು. ಏನೇನು ಪಾಲಿಸಿ ಇದೆ ಎಲ್ಲ ನೀವು ನೋಡ್ಕೊಳ್ಬೋದು.
ಈಗ ನಾನು ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತಿಳಿಸ್ತೇನೆ. ತುಂಬ ಸಿಂಪಲ್ ವಿಡಿಯೋ. ಕ್ರಿಯೇಟ್ ಪೋಸ್ಟ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಕ್ಲಿಯರ್ ಕಾಣ್ತಾ ಇಲ್ಲ, ಓಕೆ ಕಾಣ್ತಾ ಇದೆ ನೋಡಿ. ಈಗ ಓಕೆ ಕ್ರಿಯೇಟ್ ಪೋಸ್ಟ್ ಅಂತ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆ್ಯಡ್ ವಿಡಿಯೋ ಅಂತ ಬರುತ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಅಪ್ಲೋಡ್ ಫಾರ್ಮ್ ಡಿಪ್ಸ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋಸ್ ಲೈಬ್ರರಿ ಅಂತ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಓಕೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋ ಅಪ್ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಈಗ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಈಗ ವಿಡಿಯೋ ಅಪ್ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ಕೊಳ್ಬೋದು. ವಿಡಿಯೋ ಅಪ್ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು. ಅದ್ರ ಜೊತೆ ವಿಡಿಯೋ ಒಂದು ಟೈಟಲ್, ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅದನ್ನು ಕೂಡ ಟೈಟಲ್ ಹಾಕಬೇಕು. ಸೇಮ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ನಿಮ್ಮೊಂದು ವಿಡಿಯೋಗೆ ಟೈಟಲ್ ಹಾಕ್ತಾರೆ ಅದೇ ರೀತಿ ಕೂಡ ಇದಕ್ಕೂ ಕೂಡ ಟೈಟಲ್ ಹಾಕಬೇಕು. ಟೈಟಲ್ ಯಾವ ರೀತಿ ಹಾಕೋದ್ರೆ ತುಂಬ ಸಿಂಪಲ್. ನೀವು ನೋಟ್ಪ್ಯಾಡಲ್ಲಿ ಮೊದಲು ಬಂದ್ಬಿಟ್ಟು ಟೈಟಲ್ ಅನ್ನೋದು ಬರ್ಕೊಳ್ಳಿ. ಈಗ ನಾನು ಬರೆದಿದ್ದೀನಿ. ಜಸ್ಟ್ ನಾನು ಈಗ ಏನು ಮಾಡ್ತೀನಿ, ನಾನು ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ ಹೇಳ್ಬೇಕಾರೆ. ನಾನು ಕೂಡ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಫೇಸ್ಬುಕ್ ಪೇಜು. ಇದರಲ್ಲಿ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮ ಸಪೋರ್ಟ್ ಇರಬೇಕು. ಜಸ್ಟ್ ನೀವು ಟೈಟಲ್ ಹಾಕಬೇಕು. ಈಗ ನಾನು ನೋಟ್ಪ್ಯಾಡಲ್ಲಿ ಬರೆದಿದ್ದೀನಿ ಟೈಟಲ್, ಅದನ್ನೇ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಈಗೇನು ಹಾಕಿದ್ದೀನಲ್ಲ ಜಸ್ಟ್ ಅದೇ ಒಂದು ಟೈಟಲ್ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಹ್ಯಾಶ್ಟ್ಯಾಗ್ ಕೂಡ ಮೇನ್ ಇಂಪಾರ್ಟೆಂಟ್ ಹ್ಯಾಶ್ಟ್ಯಾಗ್ ಹಾಕಬೇಕು ಫೇಸ್ಬುಕ್ಕಲ್ಲಿ. ಯಾಕಂದರೆ ಫೇಸ್ಬುಕ್ಕಲ್ಲಿ ಜಾಸ್ತಿ ರಿಚ್ ಆಗುತ್ತೆ, ಬೇಗ ನಿಮ್ಮೊಂದು ಮಾನಿಟೈಸೇಷನ್ ಪಾಲಿಸಿ ಕಂಪ್ಲೀಟ್ ಆಗುತ್ತೆ. ಹ್ಯಾಶ್ಟ್ಯಾಗ್ ಕೂಡ ಹಾಕ್ತೀನಿ ನೋಡಿ. ಓಕೆ ಹ್ಯಾಶ್ಟ್ಯಾಗ್ ಅನ್ನೋದು ಕೂಡ ಹಾಕ್ತೀನಿ. ಮತ್ತು ಅದ್ರ ಜೊತೆ ನನ್ನೊಂದು ಫೇಸ್ಬುಕ್ ಕೀಬೋರ್ಡ್ಸ್ ಟ್ಯಾಗ್ಸ್ ಅಂತ ಬಂದ್ಬಿಟ್ಟು ಟ್ಯಾಗ್ಸ್ ಇದನ್ನು ಕೂಡ ಹಾಕ್ತೀನಿ. ಓಕೆ ಇದನ್ನು ಕೂಡ ಕಾಪಿ ಮಾಡ್ಕೊಂಡು ಹಾಕ್ತೀನಿ ನೋಡಿ, ಜಸ್ಟ್ ಈ ರೀತಿ. ಓಕೆ ಕಾಪಿ ಇದನ್ನು ಕೂಡ ನಾನು ಯಾರು ಮಾಡ್ತೀನಿ ಈಗ. ಓಕೆ ಪೇಸ್ಟ್ ಈ ರೀತಿ ಹಾಕ್ತೀನಿ, ನೋಡ್ಕೊಳ್ಳಿ. ಈ ರೀತಿ ನೀವು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೀವು ಟೈಟಲ್ ಕೂಡ ಹಾಕೋಬೋದು, ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಟೈಟಲ್ ಕೂಡ ಹಾಕೋಬಹುದು, ಡಿಸ್ಕ್ರಿಪ್ಷನ್ ಕೂಡ ಸೇಮ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಈಗ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದನ್ನೇ ಹಾಕಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಇಲ್ಲ. ಅದು ಬಿಟ್ಟು ಇನ್ನು ಯೂಟ್ಯೂಬ್ನಲ್ಲಿ ನೀವು ಇಂಟರ್ವ್ಯೂ ಕೊಡ್ತಾರಲ್ಲ ಫಸ್ಟ್ ಒಂದು 30 ಸೆಕೆಂಡಲ್ಲಿ ಫೇಸ್ಬುಕ್ದು ಅದೇ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿ, ಅದರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಜಸ್ಟ್ ನೋಡ್ಕೊಳ್ಳಿ. ಸೇಮ್ ಟೈಟಲ್ ಏನಾಗ್ತಾರೆ ಅದೇ ರೀತಿ ಇದರಲ್ಲಿ ಹಾಕ್ಬೋದು. ಡಿಸ್ಕ್ರಿಪ್ಷನಲ್ಲಿ ಏನಾಗ್ತಾರೆ ಸೇಮ್ ಅದೇ ರೀತಿ ಹಾಕೊಳ್ಳಿ. ಅದರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟಿರ್ತಾರೆ ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ತಮ್ನೇಲ್ ಕೂಡ ಹಾಕಬೇಕು, ಮೇನ್ ಇಂಪಾರ್ಟೆಂಟ್. ಇದಕ್ಕೂ ಕೂಡ ತಮ್ನೇಲ್ ಹಾಕಲೇಬೇಕು. ಈ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲಿ ಕೂಡ ತಮ್ನೇಲ್ ಮೇನ್ ಇಂಪಾರ್ಟೆಂಟ್. ಇದನ್ನ ಯಾವ ರೀತಿ ತಮ್ನೇಲ್ ಅಪ್ಲೋಡ್ ಮಾಡೋದು, ಅಪ್ಲೋಡ್ ಇಮೇಜ್ ಅಂತ ಕೇಳ್ತಾ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡಿಂಗ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪವರ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಈಗ ಎಕ್ಸಾಂಪಲ್ಗೆ ಒಂದು ತಮ್ನೇಲ್ ಹಾಕಿದ್ದೀನಿ, ಗೋವಾ ತಮ್ನೇಲ್ ಹೋಗಿ ನೋಡಿ ತಮ್ನೇಲ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಕ್ಸ್, ಮೇನ್ ಇಂಪಾರ್ಟೆಂಟ್. ನೀವು ಟ್ಯಾಕ್ಸ್ ಕೂಡ ಹಾಕೋಬಹುದು. ಟ್ಯಾಕ್ಸ್ ಯಾವ ರೀತಿ ಹಾಕ್ತಾರೆ ಈಗ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್, ಈ ರೀತಿ ಟ್ಯಾಕ್ಸ್ ಹಾಕ್ತಾರಲ್ಲ ಇದೇ ರೀತಿ ಕೂಡ ಇದರಲ್ಲಿ ಕೂಡ ಟ್ಯಾಕ್ಸ್ ಹಾಕ್ಬೋದು. ನಾನು ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ಒಂದು ಹಾಕ್ತೀನಿ ನೋಡಿ. ಹೌ ಟು ನೋಡಿ, how to increase subscribers, how to increase ಅಂತ ಹಾಕ್ತೀನಿ ನೋಡಿ. ಜಸ್ಟ್ ಈ ರೀತಿ ಕೀಬೋರ್ಡ್. ಓಕೆ ನೋಡಿ, ಕನ್ನಡ ಟೆಕ್ ಹಾಕ್ತಾ ಇದ್ದೀನಿ ನೋಡಿ. ನನ್ನ ಚಾನಲ್ ನೇಮ್ ಕನ್ನಡ ಟೆಕ್ ಎಡಿಟ್ಸ್. ಓಕೆ ಕೀಬೋರ್ಡ್. ಈ ರೀತಿ ನೀವು ಇದರಲ್ಲಿ ಕೂಡ ಕೀಬೋರ್ಡ್ ಹಾಕ್ಬೋದು. ಅದರಲ್ಲಿ ಕೆಲವೊಂದಷ್ಟು ಲಿಮಿಟೆಡ್ಸ್ ಇದೆ, ಜಾಸ್ತಿ ಹಾಕಲ್ಲ. ಈ ರೀತಿ ಮಾಡಿ ನೀವು ಕೀಬೋರ್ಡ್ ಹಾಕ್ಬೋದು. ಯಾವ ಟಾಪಿಕ್ ಇದೆ ಅದ್ರ ಬಗ್ಗೆ ನೀವು ಕೀಬೋರ್ಡ್ ಹಾಕಿ ಸರ್ಚಿಂಗ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಬೋದು. ಈಗ ವಿಡಿಯೋ ಅಪ್ಲೋಡಿಂಗ್ ಆಗಿದೆ, ಎಷ್ಟು ಪರ್ಸೆಂಟ್ ಆಗಿದೆ, 87% ಆಗಿದೆ. ನಂದು ಸ್ಪೀಡ್ ನೆಟ್ವರ್ಕ್ ಇದೆ, ಸ್ವಲ್ಪ ಫೈಬರ್ ಇದೆ, ಒಂದು ಕಾರಣಕ್ಕೋಸ್ಕರ ನೆಟ್ವರ್ಕ್ ಬೇಕು, ಮೇನ್ ಇಂಪಾರ್ಟೆಂಟ್. ಇಷ್ಟು ಆಗಬೇಕು. ಅದ್ರ ಜೊತೆ ಕೆಳಗಡೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ಕ್ರಿಯೇಟ್ ಆಪ್ಷನ್ ಟೈಮ್ಸ್ ಅಂತ ಇದೆ, ಮತ್ತೆ ಶೇರಿಂಗ್ ಅಂತ ಇದೆ. ಜಸ್ಟ್ ಇಲ್ಲಿ ಮೊದಲನೇ ಒಟ್ಟಿಗೆ ಒಂದು ಪ್ರೊಸೀಜರ್ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡಿ. ಚಾಪ್ಟರ್ಸ್ ಅಂತ ಬರುತ್ತೆ. ಇದರಲ್ಲಿ ಸೆಟ್ಟಿಂಗ್ಸು ಕೆಲವೊಂದಷ್ಟು ಬರುತ್ತೆ, ನೀವು ಏನು ಮಾಡೋದು ಬೇಕಾಗಿಲ್ಲ. ಅದ್ರ ಜೊತೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ವಿಡಿಯೋ, ನಿಮ್ಮ ಎಲ್ಲ ವಿಡಿಯೋ ಚೆಕಿಂಗ್ ಕೂಡ ಆಗುತ್ತೆ. ಸೇಮ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ಚೆಕಿಂಗ್ ಆಗುತ್ತೆ ಇದರಲ್ಲಿ ಕೂಡ ಚೆಕಿಂಗ್ ಆಗುತ್ತೆ. ಕಾಪರೇಟ್ ಇದು ಚೆಕಿಂಗ್ ಆಗುತ್ತೆ. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ಈಗ ನೋಡಿದ್ರಲ್ಲ ಈ ರೀತಿ ವಿಡಿಯೋ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ ಇದೆಲ್ಲ 3 ಪ್ರೊಸೀಸ್ ಇದು ಚೆಕಿಂಗ್ ಇದೆಲ್ಲ 100% ಆತಪ್ಪ ನೀವು ಏನಿಲ್ಲ. ಜಸ್ಟ್ ವಿಡಿಯೋ ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅವಾಗ ನಿಮ್ಮ ಒಂದು ವಿಡಿಯೋ ಅನಾಲಿಟಿಕ್ಸ್ ನೀವು ಜಸ್ಟ್ ಇಲ್ಲ, ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮೊಂದು ವಿಡಿಯೋ ಅಪ್ಲೋಡಿಂಗ್ ಆಗಿದೆ, ಎಲ್ಲ ಪ್ರತಿಯೊಂದು ವಿಡಿಯೋ ತೋರಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ಫಾಲೋವರ್ಸ್ ಬರ್ತದೆ ಅದನ್ನು ಕೂಡ ತೋರಿಸುತ್ತೆ. ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ವಿಡಿಯೋ ಕ್ಯಾನ್ಸಲ್ ಮಾಡ್ತೀನಿ. ಓಕೆ ನೋಡಿ, ಎಷ್ಟು ಫಾಲೋವರ್ಸ್ ಬರ್ತದೆ, ಎಷ್ಟು ರೀಚ್ ಬರ್ತದೆ, ಎಷ್ಟು ಸೆಕೆಂಡ್ ಅವ್ರಿಗೆ ನೋಡ್ತಾರೆ, ಎಷ್ಟು ಮಿನಿಟ್ಸ್ ನೋಡ್ತಾರೆ, ಎಲ್ಲ ನಿಮ್ಗೆ ತೋರಿಸುತ್ತೆ. ಇಲ್ಲೆಲ್ಲ ನೀವು ನೋಡ್ಕೊಂಡು ಆರಾಮಾಗಿ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಬೇಗ ನೀವು ಗ್ರೋ ಮಾಡ್ಕೊಂಡು ಆಟೋಮೆಟಿಕ್ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಮಾನಿಟೈಸೇಷನ್ ಮಾಡ್ಕೊಂಡು ನೀವು ಫೇಸ್ಬುಕ್ನಿಂದ ಕೂಡ ಈ ಫೋಟೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಮಾನಿಟೈಸೇಷನ್ ಆಡಿದ್ರೆ ಫೇಸ್ಬುಕ್ನಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡೋದು. ಇಷ್ಟು ನೋಡಿ ತುಂಬ ಸಿಂಪಲ್, ಇಷ್ಟು ಈಸಿಯಾಗಿ ನೀವು ನಿಮ್ಮ ಫೇಸ್ಬುಕ್ನಿಂದ ಇಷ್ಟು ಆರಾಮಾಗಿ ನೀವು
ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಏನೋ ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ಏನಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಕ್ಲಿಯರ್ ಹೇಳಿದ್ದೀನಿ. ಯಾವ ರೀತಿ ನೀವು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ಅರ್ನಿಂಗ್ ಮಾಡೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ತುಂಬ ಸಿಂಪಲ್, ಫೇಸ್ಬುಕ್ನಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ. ಯೂಟ್ಯೂಬ್ನಲ್ಲಿ ಏನು ವಿಡಿಯೋ ಶೂಟ್ ಮಾಡ್ತಾರೆ ಇದೇ ವಿಡಿಯೋ ಪ್ರತಿದಿನ ನೀವು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆಟೋಮೆಟಿಕ್ 5,000 ಫಾಲೋವರ್ಸ್, 60 ಅಂದರೆ 60,000 ಮಿನಿಟ್ಸ್ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ನೀವು ಫೇಸ್ಬುಕ್ನಿಂದ ಕೂಡ ದುಡ್ಡು ಮಾಡಬಹುದು ಅಂತ ಆಯ್ತಾ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೇಕ್ ಇರ್ ಸ್ಪ್ಯಾನ್ವರ್ಸ್ ಆಗಿ ಪ್ರತಿಯೊಬ್ಬರು ಈ ಒಂದು ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ನಮ್ಮ ಪ್ಲೇಸಲ್ಲಿ ಕಂಪ್ಲೀಟಾಗಿ ತಿಳಿಸಿ. ಅದ್ರ ಜೊತೆಗೆ ನನ್ನೊಂದು ವಿಡಿಯೋ ಪ್ರೀತಿಯಿಂದ ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ ಅಂತ ಇದೆ. ಅಥವಾ ಬೇಗ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಸ್ಪ್ಯಾನ್ವರ್ಸ್ ಎಲ್ಲ ಕೂಡ ಜೀವನದಲ್ಲಿ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.